ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ಬುದ್ಧ ವಿಹಾರ ತರಬೇತಿ ಕೇಂದ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಅಂಗವಾಗಿ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಕೊಪ್ಪಳ, ಪ್ರಗತಿಪರ ಸಂಘಟನೆಗಳು, ಬಂಧುತ್ವ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಮೂಢನಂಬಿಕೆಗಳಿಂದ ಆಗುವ ಆರ್ಥಿಕ ತೊಂದರೆ ಹಾಗೂ ಸವಾಲುಗಳು ಎಂಬ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಪ್ರಭಾರ ಕುಲಸಚಿವರಾದ ಡಾಕ್ಟರ್ SV ಡಾಣಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಸ್ವೀಕಾರ ಹಾಗೂ ಅವರ ಜೀವನ ಮೌಲ್ಯಗಳ ಕುರಿತು ವಿವರಿಸಿದರು. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಹಾಗೂ ಸಾಧಕರನ್ನು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಚಿಂತಕ ಶುಕರಾಜ್ ತಾಳಿಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟ್ಟದೂರು, ಹೋರಾಟಗಾರ ರತ್ನಾಕರ ತಳವಾರ, ಲೇಖಕಿ ಸಾವಿತ್ರಿ ಮುಜುಮ್ದಾರ್, ಚಿಂತಕರಾದ ಲಿಂಗರಾಜ್ ನವಲಿ, ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರ ನಾಯ್ಕರ್, ರವಿ ಪಾಟೀಲ್, ಆದೇಶ್ ನಾಯಕ್, ಸಾಹಿತಿ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಇತರರು ಉಪಸ್ಥಿತರಿದ್ದರು. ಇಲ್ಲಿಂದ ಮಾನವ ಬಂಧುತ್ವ ವೇದಿಕೆ ಪ್ರಣಾಮ್ ಬೆಂಗಳೂರು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ತಾವರಗೆರೆಯಲ್ಲಿ ಇದನ್ನು ಕೇಂದ್ರ ಮಾಡಿಕೊಂಡು ಬಹಳಷ್ಟು ಪ್ರಗತಿಪರವಾದಂತಹ ವಿಚಾರಗಳನ್ನು ಇಟ್ಕೊಂಡು ಕಾರ್ಯಕೈಗೊಳ್ಳೋದಕ್ಕಾಗಿಯೇ ಈ ಸಂಘಟನೆ ಇಲ್ಲಿ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗದ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದಷ್ಟು ಸ್ಫೂರ್ತಿಯನ್ನು ನೀಡಿ ಅವರಲ್ಲಿ ಮತ್ತಷ್ಟು ಚೈತನ್ಯವನ್ನು ತುಂಬಿ ಅವರು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದು ಈ ಮಾನವ ಬಂಧುತ್ವ ವೇದಿಕೆಯ ಆಶಯ ಅಂತ ಅಂದ್ಕೊಳ್ತೀನಿ ನಾನು. ಮತ್ತೆ ಅನೇಕ ಕಾರ್ಯಕ್ರಮಗಳ ಬಗ್ಗೆ ವರದಿಗಳನ್ನ ಮತ್ತು ಪತ್ರಿಕೆಯಲ್ಲಿ ಕೆಲವಾರು ನಮಗೆ ಬಹಳಷ್ಟು ಮಾಹಿತಿ ಇವತ್ತು ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಒಂದು ದಿನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿರುವಂತಹ ದಿನ 1956 ಡಿಸೆಂಬರ್ 6ರಂದು ಆ ಮಹಾಪುರುಷರು ಅಲ್ಲಿಂದ ಸೈವೈಕ್ಯರಾದರು ಅಂತೀವಿ ಅಥವಾ ಲಿಂಗೈಕ್ಯರಾದರು ಅಂತೀವಿ, ಅವರು ನಿಧನರಾದರು ಅಂತೀವಿ. ಅದನ್ನ ಬೌದ್ಧ ಧರ್ಮದಲ್ಲಿ ಮಹಾಪರಿನಿರ್ವಾಣ ದಿನ ಅಂತ ಕರೀತಾರೆ. ಅದನ್ನ ಮಹಾಪರಿನಿರ್ವಾಣ ದಿಬ್ಬ ಅಂತ ಹೇಳಿ ಪಾಲಿ ಭಾಷೆಯಲ್ಲಿ ಅರ್ಥೈಸಲಾಗುತ್ತೆ. ಅಂದ್ರೆ ಅವರು ಅಂತಿಮವಾದಂತಹ ಆನಂದದ ಒಂದು ಸ್ಥಿತಿಯನ್ನ ತಲುಪಿದಂತಹದ್ದು, ಅವರು ಆತ್ಮ ಅಲ್ಲಿಂದ ಈ ಒಂದು ಪ್ರಕೃತಿಯಲ್ಲಿ ಲೀನವಾದಂತಹದ್ದು ಅನ್ನುವಂತಹ ಒಂದು ಭಾವ ನಾವು ಬೌದ್ಧ ಧರ್ಮದಲ್ಲಿ ಕಾಣ್ತೀವಿ. ಹಾಗಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಏಷ್ಯಾದ ಬೆಳಕು, ಭಾರತದ ಬೆಳಕು, ಜ್ಞಾನ ಪ್ರದೀಪ, ಈ ತನ್ನ ಒಂದು ಜ್ಞಾನದ ಮೂಲಕ ಸಮಾನತೆಯನ್ನ, ಸ್ವಾತಂತ್ರ್ಯವನ್ನ, ಸಹೋದರತೆಯನ್ನ ಇಡೀ ಜಗತ್ತಿಗೆ ಸಾರಿದೆ. ಅದರ ಮುಂದುವರಿದಂತಹ ಭಾಗನೇ ನಮಗೆ ಕರ್ನಾಟಕದಲ್ಲಿ ಉದಯಿಸಿದಂತ ಬಸವಣ್ಣವರು. ಹಾಗೆ ಅದರ ಮುಂದುವರಿದಂತಹ ಭಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅವರು ಅವಾಗ ಹೇಳ್ತಿದ್ರು, ಅವರು ಕೂಡ ಅಪಾರವಾದಂತ ಬೌದ್ಧ ಧರ್ಮದ ಅನ್ವೇಷಕರಾಗಿದ್ರು, ಬೌದ್ಧ ಧರ್ಮದ ಚಿಂತಕರಾಗಿದ್ರು. ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡಿ ಗೌತಮ ಬುದ್ಧ ಮತ್ತು ಧಮ್ಮ ಎನ್ನುವಂತ ಒಂದು ಪುಸ್ತಕವನ್ನ ಬರೆಯುವಂತಹ ಕಾಲಘಟ್ಟ. ಅದನ್ನ ಬರೆದು ಮುಗಿಸುವ ಸ್ವಲ್ಪ ದಿನಗಳಲ್ಲೇ ಅವರು 1956 ಡಿಸೆಂಬರ್ 6ರಂದು ಅವರು ಕಾಲವಾದರು. ಆ ದಿನವನ್ನ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅವ್ರ ಯಾಕಂದ್ರೆ ಈ ಮೊದಲು ಅವ್ರು ಏನ್ ಮಾಡಿದ್ರು ಅಂದ್ರೆ ನಾಗ್ಪುರದಲ್ಲಿ 5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. ಯಾಕೆಂದ್ರೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೆ, ಆದ್ರೆ ಹಿಂದೂ ಧರ್ಮದಲ್ಲಿ ನಾನು ಸಾಯಲಾರೆ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಿದ್ರು. ಯಾಕೆಂದ್ರೆ ಹಿಂದೂ ಧರ್ಮ ಅಂದ್ರೆ ಏಳಿ ಶ್ರೇಣಿಗಳಿಂದ ಕೂಡಿದಂತ ಶ್ರೇಣೀಕೃತ ಸಮಾಜವನ್ನ ಒಳಗೊಂಡಂತಹದ್ದು. ಎಲ್ಲಿ ಮನುಷ್ಯ ಹುಟ್ಟಿರ್ತಾನೆ ಅಲ್ಲೇ ಇರಬೇಕು. ಅವನಿಗೆ ವೃತ್ತಿ ಬದಲಾವಣೆಗೆ ಅವಕಾಶ ಇಲ್ಲ, ವಿದ್ಯೆಗೆ ಅವಕಾಶ ಇಲ್ಲ, ಅಥವಾ ಅವನು ಮೇಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಇದರಲ್ಲಿ ಉಳಿಯಲಾರೆ, ನನ್ನ ಮುಂದಿನ ಜನಾಂಗ ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾಗಬೇಕು ಅನ್ನುವಂಥದ್ದು ಅವರ ಆಸೆ ಆಗಿದೆ. ಯಾಕೆಂದ್ರೆ ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿ ಎಲ್ಲ ಧರ್ಮಗಳ ವಿಚಾರವನ್ನ ತಿಳಿದುಕೊಂಡು ಕೊನೆಗೆ ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಬಂದ್ರೆ ಅದರಲ್ಲಿ ಇರ್ತಕ್ಕಂಥ ಸಹನೆ, ತಾಳ್ಮೆ, ಪ್ರೀತಿ, ಬಹುಜನರ ಒಂದಷ್ಟು ಸಹೋದರತ್ವ, ಈ ತತ್ವಗಳನ್ನ ಇಟ್ಕೊಂಡು ಅವರು ಬೌದ್ಧ ಧರ್ಮವನ್ನ ಆಯ್ಕೆ ಮಾಡಿಕೊಂಡು ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನ ತನ್ನ ಅನುಯಾಯಿಗಳೊಂದಿಗೆ ಆ ಕಾರಣಕ್ಕಾಗಿ ಮತ್ತು ಅವರ ಅನುಯಾಯಿಗಳು ಬೌದ್ಧ ಧರ್ಮವನ್ನ ಸ್ವೀಕರಿಸಿದಂತ ಮತಾಂತರಗೊಂಡಂತ ಜನ ಮತ್ತೊಬ್ಬ ಬುದ್ಧ ಅಂತ ಹೇಳಿ ಕರೀತಾರೆ ಅವ್ರನ್ನ. ಅಂದ್ರೆ ಬುದ್ಧನ ಅನುಯಾಯಿಗಳಾದ್ರಿಂದ ನಮ್ಮೆಲ್ಲರ ದಲಿತರ ಬುದ್ಧ ಯಾರು ಅಂದ್ರೆ ದಲಿತರಿಗೆ ಮಾರ್ಗದಾತನಾದಂತ ವ್ಯಕ್ತಿ, ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್.
ಅದಕ್ಕೆ ಅವರು ಏನ್ ಮಾಡಿದ್ರಲ್ಲ, ಆ ಬುದ್ಧ ಹೇಗೆ ತನ್ನ 80ನೇ ವಯಸ್ಸಿನಲ್ಲಿ ಪರಿನಿರ್ವಾಣವನ್ನ ಹೊಂದಿದ್ನಲ್ಲ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ 1956 ಡಿಸೆಂಬರ್ 6ರಂದು ಪರಿನಿರ್ವಾಣವನ್ನ ಹೊಂದಿದ್ರು ಅಂತ ಹೇಳಿ ಕೊನೆಗೆ ಅವರ ದೇಹವನ್ನ ಮುಂಬೈನಲ್ಲಿರ್ತಕ್ಕಂಥ ಚೌಪಾಟಿ ಸ್ಥಳದಲ್ಲಿ ಅವರ ದೇಹದ ಅಂತಿಮ ಸಂಸ್ಕಾರವನ್ನ ಮಾಡಿದ್ರು. ಆ ಭೂಮಿಯನ್ನ ಚೈತನ್ಯ ಭೂಮಿ ಅಂತ ಹೇಳಿ ಕರೀತಾರೆ. ಪ್ರತಿ ವರ್ಷ ಅನೇಕ ಜನ ಅವರ ಅನುಯಾಯಿಗಳು, ಅಲ್ಲಿಂದ ಲಕ್ಷಾಂತರ ಜನ ಅನುಯಾಯಿಗಳು ಜೈ ಭೀಮ್ ಘೋಷಣೆಯೊಂದಿಗೆ ಅವರು ಕೊಟ್ಟಂತ ಸಹೋದರತ್ವ, ಸಮಾನತೆ, ಭ್ರಾತೃತ್ವ ಇವುಗಳ ನೆನಪನ್ನ ಮಾಡಿಕೊಂಡು ಅವುಗಳನ್ನ ಸಾಕಾರಗೊಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊನೆಯ ಒಂದು ಅವರ ಘೋಷ ಅಂತಂದ್ರೆ, ನೀವು ವಿದ್ಯಾವಂತರಾಗ್ರಿ, ಸಂಘಟಿತರಾಗ್ರಿ, ಜಾಗೃತರಾಗ್ರಿ, ಆ ಮೂಲಕ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಡ್ರಿ, ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ ನೀವೇ ಪ್ರಯತ್ನಶೀಲರಾಗ್ರಿ. ತಥಾಗತ ಹೇಳುವುದು ಮಾತ್ರ, ಯಾವುದೇ ಧರ್ಮಶಾಸ್ತ್ರಗಳು, ಧರ್ಮಗುರುಗಳು ಅಥವಾ ಮತ್ತೊಂದು ವಿಚಾರಗಳು ನಿಮ್ಮನ್ನ ಕೊಂಡೊಯ್ಯಲ್ಲ. ನೀವು ಎಲ್ಲಿ ಹೋಗ್ಬೇಕಂದ್ರೆ ನೀವು ಮತ್ತೆ ಅಕ್ಷರದ ಬದುಕು ನಿಮ್ಮದಾಗ್ಬೇಕು. ಸಾಕ್ಷರರಾಗ್ಲಿ, ಅಕ್ಷರವಂತರಾಗ್ಲಿ, ಕಲಿಕೆ ನಿಮ್ಮದಾಗ್ಲಿ. ಆ ಕಲಿಕೆಯ ಮೂಲಕ ಈ ಜಗತ್ತನ್ನ ಜಯಿಸುವಂತ ಜಯಶಾಲಿಗಳು ನೀವು ಆಗ್ತೀರಿ. ಆ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಅವರು ತನ್ನ ಬಂಧುಗಳಿಗೆ ಕರೆಕೊಂಡು, ಮತ್ತು ನಮ್ಮೆಲ್ಲ ಗೊತ್ತಿದೆ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಒಂದು ದಾಖಲೆ, ಅನೇಕ ಜನ ಮಹನೀಯರಲ್ಲಿ ಅಧ್ಯಯನ ಮಾಡಿದ್ರು. ಅತಿ ಹೆಚ್ಚು ಗ್ರಂಥಗಳನ್ನ ಅಧ್ಯಯನ ಮಾಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಅದನ್ನ ಅಧ್ಯಯನ ಮಾಡಿದ್ರಿಂದಲೇ ಅತ್ಯದ್ಭುತವಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಟ್ರು. ಆ ಸಂವಿಧಾನದ ಅಡಿಯಲ್ಲಿ ನಮ್ಮೆಲ್ಲರ ಬದುಕು ಇವತ್ತು ಬೆಳಕಾಗಿದೆ. ನಮ್ಮೆಲ್ಲರಿಗೆ ಸಮಾನತೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಾಮರಸ್ಯ, ಸಹೋದರತ್ವ ಇವತ್ತು ಜೀವಂತವಾಗಿ ಇವತ್ತು ನೆಲೆಗೊಂಡಿದೆ. ಅದಕ್ಕೆ ಇವತ್ತು ಹೇಳೋದು, ಸ್ವಾತಂತ್ರ್ಯ ಪೂರ್ವದ ಕಾಲ ಅಂದ್ರೆ ನಮ್ಗೆ ಮಹಾತ್ಮ ಗಾಂಧೀಜಿಯವರ ಕಾಲ, ಸ್ವಾತಂತ್ರ್ಯ ನಂತರದ ಕಾಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ. ಯಾಕಂದ್ರೆ ಹೇಳ್ತಾರೆ ನೋಡ್ರಿ, ಅವಾಗ ಹೇಳ್ತಿರ್ತಾರ, ಶರಣರ ಬದುಕನ್ನ ಮರಣದಲ್ಲಿ ಕಾಣ್ಬೇಕಂದ್ರೆ. ಇವತ್ತು ಮರಣಾನಂತರ ಪರಿನಿರ್ವಾಣವನ್ನ ಹೊಂದಿದ ನಂತರ ಹೆಚ್ಚು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಭಾವಶಾಲಿಯಾಗಿದ್ದಾರೆ. ಅವರನ್ನ ಹೊರತುಪಡಿಸಿ ಯಾವ ಬದುಕು ಇವತ್ತು ಭಾರತದಲ್ಲಿಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪರಿನಿರ್ವಾಣದ ನಂತರ, ಅವರ ಮರಣದ ನಂತರ ಅವರಿಗೆ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಘನ ಸರ್ಕಾರ ಗೌರವಿಸಿ ಅವರ ಒಂದು ಭಾವಚಿತ್ರ ಪಾರ್ಲಿಮೆಂಟ್ ಭವನದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇವತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅಂಬೇಡ್ಕರ್ ಪೀಠಗಳು ಇವತ್ತು ಅಧ್ಯಯನ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಅವರ ಪ್ರತಿಮೆಗಳು, ಅವರ ವಿಚಾರಗಳು ಇವತ್ತು ಜಗತ್ತಿನಾದ್ಯಂತ ಇವತ್ತು ಅನುರಣಿಸ್ತಾ ಇವೆ. ಅವರು ಅಧ್ಯಯನ ಮಾಡಿದಂತ ಇಂಗ್ಲೆಂಡ್ ಮನೆಯನ್ನ